ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 59ನೇ ಪ್ರಶ್ನೆನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ಇಲ್ಲಿ ವಾಟರ್ ಫಾಲ್ ರೀಜನ್ ಮತ್ತೆ ರಿವರ್ಸ್ ನ ಕೊಟ್ಟಿದ್ದಾರೆ. ವಾಟರ್ ಫಾಲ್ ಬಂದ್ಬಿಟ್ಟು ಧುವಾಧರ್ ವಾಟರ್ ಫಾಲ್, ರೀಜನ್ ಬಂದ್ಬಿಟ್ಟು ಮಾಲ್ವಾ, ರಿವರ್ ಬಂದ್ಬಿಟ್ಟು ನರ್ಮದಾ. ಎರಡನೇದು ಬಂದ್ಬಿಟ್ಟು ಹುಂದ್ರು ವಾಟರ್ ಫಾಲ್ ಛೋಟಾ ನಾಗ್ಪುರ್ ರೀಜನ್ ಸುಬರ್ಣಿಕಾ ರಿವರ್ ಇಂದ ಅಂತ ಕೊಟ್ಟಿದ್ದಾರೆ. ಮೂರನೇದು ಬಂದ್ಬಿಟ್ಟು ಗೇರುಸೊಪ್ಪ, ನಮ್ಮ ಕರ್ನಾಟಕದ ಗೇರುಸೊಪ್ಪ ವೆಸ್ಟರ್ನ್ ಘಾಟ್ ರೀಜನ್ ರಿವರ್ ನೇತ್ರಾವತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೌ ಮೆನಿ ಆಫ್ ದಿ ಅಬೌವ್ ರೋಸ್ ಇನ್ ದ ಗಿವನ್ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಧುವಾಧರ್ ಬಂದ್ಬಿಟ್ಟು ಇದನ್ನ ನಾವು ನೋಡಿದ್ರೆ ಧುವಾಧರ್ ವಾಟರ್ ಫಾಲ್ ಜಬಲ್ಪುರ್ ರೀಜನ್ ಅಲ್ಲಿ ಬರುತ್ತೆ. ಸೊ ಜಬಲ್ಪುರ್ ರೀಜನ್ ಮಾಲ್ವಾ ಪ್ಲಾಟ್ಯೂ ಅಲ್ಲಿ ಬರೋದಿಲ್ಲ, ಅದು ನಮಗೆ ಗೊತ್ತಿದೆ. ಸೊ ತಪ್ಪಾಗತ್ತೆ, ಒಂದೇದು ತಪ್ಪಾಗತ್ತೆ. ಅದೇ ಬಂದ್ಬಿಟ್ಟು ಹುಂದ್ರು ಬಂದ್ಬಿಟ್ಟು ಸುಬರ್ಣಿಕಾ ರಿವರ್, ಇದು ಕರೆಕ್ಟ್ ಇದೆ. ಅದು ಬಂದ್ಬಿಟ್ಟು ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲೇ ಇರೋದು. ಸೊ ಇದನ್ನ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಲ್ಲೇ ನೋಡಬಹುದು. ಇಲ್ಲಿ ನಾವು ನೋಡಬಹುದು ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಸೊ ಇದು ಎರಡನೇದು ಕರೆಕ್ಟ್ ಇದೆ. ಮೂರನೇದು ಬಂದ್ಬಿಟ್ಟು ಗೇರುಸೊಪ್ಪ, ಕರ್ನಾಟಕದ ಗೇರುಸೊಪ್ಪ ವೆಸ್ಟರ್ನ್ ಘಾಟ್ಸ್. ಗೇರುಸೊಪ್ಪ ಅಂದ್ರೆ ಜೋಗ್ ಫಾಲ್ಸ್. ಸೊ ಇದು ಬಂದ್ಬಿಟ್ಟು ಶರಾವತಿ ರಿವರ್ ಇಂದ ಫಾರ್ಮ್ ಆಗಿರುತ್ತೆ, ನೇತ್ರಾವತಿಯಿಂದ ಫಾರ್ಮ್ ಆಗಲ್ಲ. ಸೊ ಮೂರನೇದು ತಪ್ಪಿದೆ. ಸೊ ಒಂದೇ ಒಂದು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ, ಓನ್ಲಿ ಒನ್. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.